ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭರತ್ ಗೌಡ ಕ್ಲಾಸಸ್. ಸೊ ಈ ಒಂದು ಚಾಲೆಂಜ್ ಅಲ್ಲಿ 10ನೇ ದಿನಕ್ಕೆ ನಾವು ಕಾಲಿಟ್ಟಿದೀವಿ. 10ನೇ ದಿನ. ಓಕೆ, ಸೊ ಕನ್ಸಿಸ್ಟೆಂಟ್ ಆಗಿದ್ದೀವಿ. ಡೈಲಿ ಈ ಒಂದು ವಿಡಿಯೋವನ್ನ ನಾವು ನೋಡ್ತಾ ಇದ್ದೀವಿ. ಸೊ ಯಾರೆಲ್ಲ 10 ವಿಡಿಯೋಗಳನ್ನ ನನ್ನ ಜೊತೆಗೆ ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಯು ಆರ್ ಸ್ಟೇಯಿಂಗ್ ವೆರಿ ಹೈಡ್ ಆಫ್ ಅದರ್ಸ್ ಅಂತ ಹೇಳ್ಬೋದು. ಸೊ ಎಷ್ಟೊಂದು ಜನಕ್ಕಿಂತ ಮುಂದೆ ನೀವಿದ್ದೀರಾ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸೊ ಇಲ್ಲಿ ಇವತ್ತು 10ನೇ ದಿನದಲ್ಲಿ ನಾವು ಸಾಲ್ವ್ ಮಾಡ್ತಾ ಇರುವಂತಹ ಕ್ವೆಶನ್ ಪೇಪರ್ ಯಾವ್ದಪ್ಪ ಅಂತಂದ್ರೆ KFRA 11126. ಸರ್ ಯಾವ್ದು ಸರ್ ಪೇಪರ್ ಇದು? FDA KA ನಡೆಸಿದಂತಹ FDA ಕ್ವೆಶನ್ ಪೇಪರ್. ಯಾವತ್ ನಡೆಸಿದ್ ಸರ್ ಇದನ್ನ? 11/1/2026, 11 ಜನವರಿ 2026 ನಡೆದಂತಹ ಕ್ವೆಶನ್ ಪೇಪರ್ ಇದು. FDA ಆಗಿರುತ್ತೆ. ಸೊ KA ಕ್ವೆಶನ್ ಪೇಪರ್ ಆಗಿರುತ್ತೆ. 36ನೇ ಪ್ರಶ್ನೆಯಿಂದ ಇಂಗ್ಲಿಷ್ ಇರ್ತವೆ. ಸೊ 36ನೇ ಪ್ರಶ್ನೆಯಿಂದ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಈ ಒಂದು PDF ನಿಮ್ಗೆ ಬೇಕಾದ್ರೆ ಟೆಲಿಗ್ರಾಮ್ ಅಲ್ಲಿ ಇಂಗ್ಲಿಷ್ ಬೈ ಭರತ್ ಗೌಡ ಅನ್ನುವಂತಹ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇಂಗ್ಲಿಷ್ ಬೈ ಭರತ್ ಗೌಡ. ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮ್ಗೆ ಈ ಒಂದು PDF ದೊರಕುತ್ತೆ. ಅದೇ ರೀತಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ಈ ಒಂದು ಕೋರ್ಸ್ ಏನಿದೆ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್, ಇವತ್ತು 12 ಗಂಟೆವರೆಗೂ ಮಾತ್ರ ಈ ಒಂದು ಆಫರ್ ಇರುತ್ತೆ, 149 ರುಪೀಸ್ದು. ಸೊ ಯಾರೆಲ್ಲ ಇನ್ನ ಪರ್ಚೇಸ್ ಮಾಡಿಲ್ಲ, ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಇದರಲ್ಲಿ ಕಂಪ್ಲೀಟ್ ಗ್ರಾಮರ್ ಇರುತ್ತೆ. ಕಂಪ್ಲೀಟ್ ಗ್ರಾಮರ್, ಇಂಗ್ಲಿಷ್ ನ ಕಂಪ್ಲೀಟ್ ಗ್ರಾಮರ್ ಜೊತೆಗೆ ವೊಕ್ಯಾಬುಲರಿ ಸೆಕ್ಷನ್. ಗ್ರಾಮರ್ ಪ್ಲಸ್ ವೊಕ್ಯಾಬುಲರಿ ಎರಡೂ ಕ್ಲಾಸ್ಗಳನ್ನ ಆಲ್ರೆಡಿ 12 ಕ್ಲಾಸಸ್ ಮುಗ್ದಿದೆ ಗ್ರಾಮರ್ದು. ಸೊ ನಿಮ್ಗೆ ಟೆಲಿಗ್ರಾಮ್ ಅಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ಸಿಗುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಕೋರ್ಸ್ ಬೇಕು, ಇವತ್ತು 12 ಗಂಟೆವರೆಗೂ ಮಾತ್ರ ಈ ಒಂದು ಆಫರ್ ಇರುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಕೋರ್ಸ್ ಅನ್ನ ಪರ್ಚೇಸ್ ಮಾಡಬೇಕು, ಇಲ್ಲಿ ಇರುವಂತಹ ನಂಬರ್ಸ್ ಗಳಾದ 8848188983 ಅಥವಾ 9742610526 ಅಥವಾ 8197018701 ಈ 3 ನಂಬರ್ಗಳಿಗೆ ನೀವು ಕಾಲ್ ಮಾಡಬಹುದು. ಹಾಗೆ ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಆಲ್ರೆಡಿ 470 ಜನ ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗಿದ್ದಾರೆ. ಸೊ ನಿಮಗ್ ಬೇಕಂತಂದ್ರೆ ಇವತ್ತು 12 ಗಂಟೆವರೆಗೂ ಮಾತ್ರ ಅವಕಾಶ ಇರುತ್ತೆ ಈ ಒಂದು ಆಫರ್ಗೆ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ಸೆಷನ್. 36ನೇ ಪ್ರಶ್ನೆ, ಇಂಡಿಯಾ ಹ್ಯಾಸ್ ಅಬಾಲಿಷ್ಡ್ ಟ್ಯಾಂಜಿಬಲ್ ಪನಿಷ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನನ್ನ ಕಂಡುಹಿಡಿಬೇಕು? ಸಿನಾನಿಮ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಅಂಡರ್ಲೈನ್ ಮಾಡಿದಾರಲ್ವಾ ಟ್ಯಾಂಜಿಬಲ್ ಅನ್ನುವಂತಹ ಪದಕ್ಕೆ ಸಿನಾನಿಮ್ ಅಂದ್ರೆ ಏನು? ಸಮನಾರ್ಥಕ ಪದ. ಸೊ ಸಮನಾರ್ಥಕ ಪದವನ್ನ ನಾವು ಕಂಡುಹಿಡಿಬೇಕು. ಯಾವುದಕ್ಕೆ? ಟ್ಯಾಂಜಿಬಲ್ ಅನ್ನುವಂಥದ್ದಕ್ಕೆ. ಟ್ಯಾಂಜಿಬಲ್ ಅಂದ್ರೆ ಏನು ಸರ್? ಟ್ಯಾಂಜಿಬಲ್ ಅಂದ್ರೆ ಮುಟ್ಟಬಹುದಾದಂಥದ್ದು, ಫಿಸಿಕಲಿ ಎಕ್ಸಿಸ್ಟ್ ಆಗ್ತಾ ಇರುವಂತದ್ದು, ಅದು ಭೌತಿಕವಾಗಿ ನಮ್ಮ ಮುಂದೆ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಈ ಪೆನ್ನು, ಇಟ್ ಈಸ್ ಟ್ಯಾಂಜಿಬಲ್. ಯಾಕೆ? ಮುಟ್ಬೋದು ನಾನು. ಸರ್ ಬೆಳಕನ್ನ ಮುಟ್ಬೋದಾ? ನೋ, ಅದು ಅನ್ಟ್ಯಾಂಜಿಬಲ್ ಅಥವಾ ಇಂಟ್ಯಾಂಜಿಬಲ್ ಅಂತೀವಿ. ಅನ್ಟ್ಯಾಂಜಿಬಲ್ ಅಲ್ಲ, ಇಂಟ್ಯಾಂಜಿಬಲ್. ಪ್ರಿಫಿಕ್ಸು ನೋಡಿ, ಟ್ಯಾಂಜಿಬಲ್, ಇಂಟ್ಯಾಂಜಿಬಲ್. ಟ್ಯಾಂಜಿಬಲ್ ನ ಜೊತೆಗೆ ಏನ್ ಬರುತ್ತೆ? ಪ್ರಿಫಿಕ್ಸು ಇನ್ಟ್ಯಾಂಜಿಬಲ್ ಬರುತ್ತೆ. ಅಂದ್ರೆ ಮುಟ್ಟಕ್ಕೆ ಆಗದೆ ಇರುವಂತದ್ದು. ಬೆಳಕು ಅಥವಾ ಖುಷಿಯನ್ನ ಮುಟ್ಟಕ್ಕಾಗತ್ತಾ? ಹುಡುಗಿ ಖುಷಿಯಲ್ಲ. ಆ ಖುಷಿ ಏನು ಒಳಗಿಂದ ಬರುತ್ತಲ್ಲ, ದುಃಖವನ್ನ ಮುಟ್ಟಕ್ಕಾಗತ್ತಾ? ಮುಟ್ಟಕ್ಕಾಗಲ್ಲ. ಅದು ಏನಾಗುತ್ತೆ? ಇಂಟ್ಯಾಂಜಿಬಲ್ ಆಗತ್ತೆ. ಅರ್ಥ ಆಯ್ತಲ್ವಾ? ಸೊ ಅದೇ ರೀತಿ ಟ್ಯಾಂಜಿಬಲ್ ಅಂತ ಅಂದ್ರೆ ಮುಟ್ಟಕ್ಕಾಗುವಂಥದ್ದು, ಅಂದ್ರೆ ಫಿಸಿಕಲಿ ಪ್ರೆಸೆಂಟ್ ಇರುವಂತದ್ದು. ಫಿಯರ್ಸ್ ಅನ್ನುವಂಥದ್ದು ಭೌತಿಕ ವಸ್ತುನ, ಫಿಸಿಕಲ್ ಎಲಿಮೆಂಟಾ ಅಥವಾ ಫಿಸಿಕಲ್ ಮೆಟೀರಿಯಲ್? ಇಲ್ಲ ಅಲ್ವಾ. ಫಿಯರ್ಸ್ ಅನ್ನುವಂಥದ್ದು ತುಂಬಾ ತೀವ್ರವಾದ ಫಿಯರ್ಸ್ ಫೈಟ್ ಅಂದ್ರೆ ಏನು? ತುಂಬಾ ತೀವ್ರವಾಗಿ ಹೋರಾಡುವಂಥದ್ದು ಫಿಯರ್ಸ್ ಅಂತ ಕರಿತೀವಿ. ಸೊ ಈ ತೀವ್ರತೆಯನ್ನ ನಾವು ಮುಟ್ಟಕ್ಕಾಗತ್ತಾ? ಮುಟ್ಟಕ್ಕಾಗಲ್ಲ. ಸ್ಟ್ರಾಂಗ್ ಅನ್ನುವಂಥದ್ದು ಶಕ್ತಿ ಅಥವಾ ಬಲ. ಶಕ್ತಿಯನ್ನ ನಾವು ಮುಟ್ಟಕ್ಕಾಗತ್ತಾ? ತುಂಬಾ ಶಕ್ತಿಶಾಲಿ, ಬಲಶಾಲಿ, ಸ್ಟ್ರಾಂಗ್. ಅದನ್ನು ಕೂಡ ನಾವು ಮುಟ್ಟಕ್ಕಾಗಲ್ಲ. ರಿಸಿಂಡ್ ಅನ್ನುವಂಥದ್ದು ಏನಾಗುತ್ತೆ? ರಿಸಿಂಡ್ ಅಂತ ಅಂದ್ರೆ ಕಡಿಮೆ ಮಾಡುವಂಥದ್ದು. ಅದನ್ನ ಮುಟ್ಟಕ್ಕಾಗತ್ತಾ? ಖಂಡಿತವಾಗ್ಲೂ ಆಗಲ್ಲ. ಕಾರ್ಪೋರಿಯಲ್ ಅಂತಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಬಾಡಿ. ಸರ್ ಎಕ್ಸಾಂಪಲ್ ಕಾರ್ಪ್ಸ್ ಅಂತೀವಿ. ಏನು ಕಾರ್ಪ್ಸ್ ಅಂದ್ರೆ? ಸತ್ತ ಹೆಣಕ್ಕೆ ನಾವೇನಂತ ಕರಿತೀವಿ? ಕಾರ್ಪ್ಸ್ ಅಂತೀವಿ. ಸೊ ಕಾರ್ಪೋರಿಯಲ್ ಅಂತಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಬಾಡಿ. ಈ ಒಂದು ಬಾಡಿಯನ್ನ ನಾವು ಟಚ್ ಮಾಡ್ಬೋದಲ್ವಾ? ಹಾಗಾಗಿ ಇದಕ್ಕೆ ಸರಿಯಾದ ಹತ್ತಿರವಾದಂತಹ ಸಮನಾರ್ಥಕ ಪದ ಯಾವ್ದಾಗತ್ತೆ? ಕಾರ್ಪೋರಿಯಲ್ ಆಗತ್ತೆ. ಡನ್. ಮುಂದಿನ ಪ್ರಶ್ನೆಗೆ ಹೋಗಿ. ಮುಂದಿನ ಪ್ರಶ್ನೆ, ಇಡಿಯಮ್ಸ್ ಗಳನ್ನ ಅವುಗಳ ಅರ್ಥಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ? ಹೊಂದಾಣಿಕೆ ಮಾಡ್ಬೇಕಾಗತ್ತೆ. ಹೊಂದಿಸಿ ಬರೀರಿ ಅಂತ ಕೊಡುವಂಥದ್ದು. ಮ್ಯಾಚ್ ದ ಫಾಲೋಯಿಂಗು. ಸರ್ ಏನ್ ಸರ್ ಅಬೌವ್ ಬೋರ್ಡ್ ಅಂದ್ರೆ? ಸೊ ಅಬೋವ್ ಬೋರ್ಡ್ ಅಂದ್ರೆ ಎಲ್ಲವೂ ಟೇಬಲ್ ಮೇಲೆ ಕೆಲಸವನ್ನ ನಡೆಯುವಂಥದ್ದು.
ಅಬೋವ್ ಬೋರ್ಡ್. ಸೊ ಬೋರ್ಡ್ ನ ಮೇಲ್ಗಡೆ ಕೆಲಸ ನಡೆಯುವಂಥದ್ದು. ಸೊ ನೀವು ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ತೀರಾ, ಲಂಚ ಏನಾದ್ರು ಕೇಳಿದ್ರೆ ಅವರು ಬೋರ್ಡ್ ನ ಕೆಳಗಡೆ, ಟೇಬಲ್ ನ ಕೆಳಗಡೆ ದುಡ್ಡು ಇಸ್ಕೊಂತಾರೆ, ಹೌದಲ್ವಾ? ಮೂವೀಸ್ ಅಲ್ಲೆಲ್ಲ ನೋಡಿರ್ತೀರಾ ನೀವು. ಸೊ ನೀವು ಲಂಚವನ್ನ ಕೊಟ್ಟಾಗ ಅವರು ಟೇಬಲ್ ನ ಕೆಳಗಡೆ ಮಾಡುವಂಥದ್ದು. ಸೊ ಅದೇನಾಗತ್ತೆ, ಅದು ಡಿಸಾನೆಸ್ಟಿ. ಟೇಬಲ್ ನ ಮೇಲೆ ನಡೆಯುವಂಥದ್ದೆಲ್ಲ ಇಟ್ ಈಸ್ ಸ್ಟ್ರಿಕ್ಟ್ಲಿ ಫೇರ್ ಅಂಡ್ ಆನೆಸ್ಟ್ ಅಂತ, ಅಂದ್ರೆ ನ್ಯಾಯಯುತವಾಗಿರುವಂತದ್ದಕ್ಕೆ ಅಬೌವ್ ಬೋರ್ಡ್ ಅಂತ ಕರಿತೀವಿ. ಸೊ ಅಬೌವ್ ಬೋರ್ಡ್ ಅನ್ನ ನಾವು ಕ್ಲಾಸ್ ನಲ್ಲಿ ವೊಕ್ಯಾಬ್ಲರಿಯಲ್ಲಿ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? FDA ಕ್ವೆಶನ್ ಪೇಪರ್ ಅಲ್ಲಿ ಬಂದಿತ್ತು ನೋಡಿ ಕ್ವೆಶನ್ ಇದು. ಅದೇ ರೀತಿ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್. ಏನಿದು ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂದ್ರೆ? ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅದಕ್ಕಿಂತ ಮುಂಚೆ ಅಬೌವ್ ಬೋರ್ಡ್ ಅಂದ್ರೆ ಫೇರ್ ಅಂಡ್ ಆನೆಸ್ಟ್. ಎ ಯಾವ್ದಕ್ಕೆ ಮ್ಯಾಚ್ ಆಗ್ಬೇಕು? 2 ಗೆ ಮ್ಯಾಚ್ ಆಗ್ಬೇಕು. ನೋಡಿ A 2 ಗೆ ಮ್ಯಾಚ್ ಆಗೋದು ಒಂದೇ ಆಪ್ಷನ್, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ. ಹಾಗಾದ್ರೆ ಬಿ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂದ್ರೆ ಏನು? ರೆಗ್ಯುಲರ್ ಆಗಿ ಇಲ್ಲದೆ ಇರುವಂತದ್ದು, ಇರ್ರೆಗ್ಯುಲರ್ ಅನ್ನುವಂಥದ್ದನ್ನ ಬೈ ಫಿಟ್ಸ್ ಅಂಡ್ ಸ್ಟಾರ್ಟ್ಸ್ ಅಂತ ಕರಿತೀವಿ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಇರ್ರೆಗ್ಯುಲರ್ಲಿ. ಅದಾದ್ಮೇಲೆ ಈಕ್ಔಟ್ ಅಂದ್ರೆ ಸಪ್ಲಿಮೆಂಟ್ ಇನ್ಕಮ್. ಸಿ ಯಾವ್ದಕ್ಕೆ ಮ್ಯಾಚ್ ಆಗ್ಬೇಕು? 1 ಗೆ ಮ್ಯಾಚ್ ಆಗ್ಬೇಕು. ಸಪ್ಲಿಮೆಂಟ್ ಇನ್ಕಮ್ ಅಂದ್ರೆ, ಈಕ್ಔಟ್ ಅಂದ್ರೆ ನನ್ನ ಮುಖ್ಯ ಆದಾಯ ಬಿಟ್ಟು ಇನ್ನ ಸೆಕೆಂಡರಿ ಇನ್ಕಮ್ ಇರುತ್ತಲ್ವಾ, ಅದನ್ನ ನಾನು ಈಕ್ಔಟ್ ಅಂತ ಕರಿತೀನಿ. ಫ್ಲೈ ಇನ್ ದ ಫೇಸ್ ಆಫ್ ಅಂದ್ರೆ ನಿರಾಕರಿಸೋದು ಅಥವಾ ತಿರಸ್ಕರಿಸೋದು. ಟು ಡಿಫೈ ಅಂದ್ರೆ ತಿರಸ್ಕರಿಸುವುದು ಅಂತ ಅರ್ಥ. ಇಲ್ಲ, ಆಗಲ್ಲ ಅಂತ ಹೇಳುವಂಥದ್ದು. ಫ್ಲೈ ಇನ್ ದ ಫೇಸ್ ಆಫ್. ಸೊ ಆಪ್ಷನ್ 1 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಯಾವ್ದ್ರಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು? ವೊಕ್ಯಾಬ್ಯುಲರಿಯಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ನೋಡಿ, ಎರಡೂ ಪ್ರಶ್ನೆಗಳು ವೊಕ್ಯಾಬಲ್ಲಿ ಕೇಳಿರುವಂತದ್ದು. ವೊಕ್ಯಾಬ್ಯುಲರಿ, ಇದು ಕೂಡ ವೊಕ್ಯಾಬ್ಯುಲರಿ. ಎರಡು ಪ್ರಶ್ನೆ ವೊಕ್ಯಾಬ್ಯುಲರಿಯಲ್ಲಿ ಕೇಳಿರುವಂತದ್ದು. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ರೀಅರೇಂಜ್ ದ ಫಾಲೋಯಿಂಗ್ ವರ್ಡ್ಸ್ ಅಂಡ್ ಫ್ರೇಸಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೊ ಜಂಬಲ್ಡ್ ಸೆಂಟೆನ್ಸಸ್ ಅನ್ನ ನಾವು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು. ಓಕೆ, ಸೊ ಮೊದಲನೇದಾಗಿ ಏನ್ ಬರುತ್ತೆ ಇದ್ರಲ್ಲಿ? ನೋಡಿ, ಇದರಲ್ಲಿ ಕ್ಯೂ ಇದೆ, ಆರ್ ಇದೆ. ಕ್ಯೂ ಬರ್ಬೇಕಾ, ಆರ್ ಬರ್ಬೇಕಾ ನೋಡೋಣ. ಫಸ್ಟ್ ಕ್ಯೂ ಅಂದ್ರೆ ಮಿಲಿಯನ್ ಸೆಂಚುರೀಸ್ ಎಗೋ. ಓಕೆ, ಕ್ಯೂ ಆದ್ಮೇಲೆ ಪಿ ಬಂದಿದೆ. ಆನ್ ದಿ ಅರ್ತ್ ಅಬೌಟ್ 20. ಸೊ ಕ್ರಮ ಸರಿಯಾಗಿ ಬರ್ತಿಲ್ಲ, ಆ ಒಂದು ಚೇಂಜ್ ಸರಿಯಾಗಿ ಬರ್ತಿಲ್ಲ. ಹಾಗಾಗಿ ಕ್ಯೂ ಅನ್ನುವಂಥದ್ದು ಮೊದಲು ಬರಲ್ಲ ಅಂತ ನನಗೆ ಗೊತ್ತಾಯ್ತು. ಹಾಗಾದ್ರೆ ಆರ್ ಅನ್ನ ನೋಡಿ, ಸೈಂಟಿಸ್ಟ್ ಥಿಂಕ್. ಸೊ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಏನಂತ ಯೋಚನೆ ಮಾಡ್ತಾ ಇದ್ದಾರೆ? ದಟ್ ಸೈಂಟಿಸ್ಟ್ಸ್ ಥಿಂಕ್ ದಟ್ ಲೈಫ್ ಬಿಗ್ಯಾನ್. ಸೊ ಕ್ಯೂ ಆದ್ಮೇಲೆ ಏನ್ ಬರಬೇಕು? ಕ್ಯೂ ಅಲ್ಲ, ಆರ್ ಆದ್ಮೇಲೆ ಏನ್ ಬರಬೇಕು? ಆರ್ ಆದ್ಮೇಲೆ ಎಸ್ ಬರಬೇಕು. ಸೈಂಟಿಸ್ಟ್ಸ್ ಥಿಂಕ್ ದಟ್ ಲೈಫ್ ಬಿಗ್ಯಾನ್. ಎಲ್ಲಿ ಶುರು ಆಯ್ತು ಲೈಫ್? ಆನ್ ದಿ ಅರ್ತ್. ಪಿ ಮಿಲಿಯನ್ ಸೆಂಚುರೀಸ್ ಅಗೋ. ಯಾವಾಗ ಶುರು ಆಯ್ತು? ಮಿಲಿಯನ್ ಸೆಂಚುರೀಸ್ ಎಗೋ. ಸೊ ಇದರಲ್ಲಿ ನಾನು ಹೇಳ್ತಾ ಇರ್ತೀನಲ್ವಾ, ಯಾವಾಗ್ಲೂ ನನ್ನ ಇಂಗ್ಲಿಷ್ನ ವಾಕ್ಯದಲ್ಲಿ ಒಂದು ಸ್ಟ್ರಕ್ಚರ್ ಫಾಲೋ ಆಗುತ್ತೆ. ಐ ಈಟ್ ಆಪಲ್. ಸೊ ಐ ಅನ್ನುವಂಥದ್ದು ಏನಪ್ಪ ಇದರಲ್ಲಿ? ಸಬ್ಜೆಕ್ಟ್. ಸಬ್ಜೆಕ್ಟ್ ಆದ್ಮೇಲೆ ಏನ್ ಬರುತ್ತಪ್ಪ? ಈಟ್ ಅನ್ನುವಂಥದ್ದು ಬರ್ತದೆ. ಈಟ್ ಅನ್ನುವಂಥದ್ದು ಏನು? ವರ್ಬ್. ಏನನ್ನ ತಿಂದೆ? ಆಪಲ್ ಅನ್ನ ತಿಂದೆ, ಆಬ್ಜೆಕ್ಟ್. ಸೊ ನನ್ನ ಇಂಗ್ಲಿಷ್ನ ವಾಕ್ಯದಲ್ಲಿ ಯಾವಾಗಲೂ ಈ ಒಂದು ಕ್ರಮವನ್ನ ನಾನು ಪಾಲಿಸ್ಬೇಕು. ಸೊ ಇದ್ರಲ್ಲಿ ನೋಡಿ, ಇದರಲ್ಲಿ ಸಬ್ಜೆಕ್ಟ್ ಯಾರಾಗ್ಬೋದು? ಸೈಂಟಿಸ್ಟ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗ್ಬೋದು. ಸೈಂಟಿಸ್ಟ್ಸ್ ಸಬ್ಜೆಕ್ಟ್ ಆದ್ರೆ, ಸರ್ ವರ್ಬ್ ಏನಾಯ್ತು ಇದ್ರಲ್ಲಿ? ಸೈಂಟಿಸ್ಟ್ ಒಂದ್ ವೇಳೆ ಸಬ್ಜೆಕ್ಟ್ ಆದ್ರೆ ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದಾರೆ? ಥಿಂಕ್ ಮಾಡ್ತಾ ಇದಾರೆ. ಇದು ವರ್ಬ್ ಆಗುತ್ತೆ. ಸೈಂಟಿಸ್ಟ್ ಥಿಂಕ್. ಏನಂತ ಥಿಂಕ್ ಮಾಡ್ತಾ ಇದಾರೆ? ದಟ್ ಅಂತ ಕಂಟಿನ್ಯೂ ಆಗುತ್ತೆ. ಓಕೆ, ಇದೊಂದು ಹಿಂಟು. ಸೈಂಟಿಸ್ಟ್ ಥಿಂಕ್ ದಟ್ ಲೈಫ್ ಬಿಗ್ಯಾನ್ ಆನ್ ದಿ ಅರ್ತ್ ಅಬೌಟ್ 20 ಮಿಲಿಯನ್ ಸೆಂಚುರೀಸ್ ಎಗೋ ಅನ್ನುವಂಥದ್ದು. ಸೊ ನಿಮ್ಮ ಸರಿಯಾದ ಉತ್ತರ ಏನಾಗುತ್ತೆ? RSPQ ಅನ್ನುವಂಥದ್ದು ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. 39ನೇ ಪ್ರಶ್ನೆಯನ್ನ ನೋಡಿ. ದ ಡ್ಯಾಶ್ ಕಂಡಕ್ಟ್ ಆಫ್ ಮಿನಿಸ್ಟರ್ ಹೆಲ್ಪ್ಡ್ ಇನ್ ದ ಡಿ-ಎಸ್ಕಲೇಷನ್ ಆಫ್ ಅ ವೆರಿ ಟೆನ್ಸ್ ಸಿಚುಯೇಷನ್ ಅಟ್ ದ ಬಾರ್ಡರ್. ಸೊ ಇದರಲ್ಲಿ ನಾವು ಏನನ್ನ ತುಂಬಿಸ್ಬೇಕು? ಅಡ್ಜೆಕ್ಟಿವ್ ಅನ್ನ ತುಂಬಿಸ್ಬೇಕು. ಅಡ್ಜೆಕ್ಟಿವ್ ಅಂದ್ರೆ ಏನು ಸರ್? ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ವಾಟ್ ಯು ಮೀನ್ ಬೈ ಅಡ್ಜೆಕ್ಟಿವ್? ಕಮೆಂಟ್ ಹಾಕಿ ಏನು ಅಡ್ಜೆಕ್ಟಿವ್ ಅಂದ್ರೆ ಅಂತ. ಅಡ್ಜೆಕ್ಟಿವ್ ಅಂದ್ರೆ ಪದಗಳು. ಎಂತಹ ಪದಗಳು? ನಾಮಪದಗಳನ್ನ, ನೌನ್ಸ್ ಅನ್ನ ವರ್ಣನೆ ಮಾಡುವಂತಹ ಪದಗಳು. ನೌನ್ಸ್ ಅನ್ನ ವರ್ಣನೆ ಮಾಡುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ, ಹೌದಲ್ವಾ? ದ ಡ್ಯಾಶ್ ಕಂಡಕ್ಟ್. ಸೊ ಇಲ್ಲಿ ಎಂತಹ ಕಂಡಕ್ಟ್ ಇತ್ತದು? ಅಬ್ರೇಸಿವಾ? ಅಬ್ರೇಸಿವ್ ಅಂದ್ರೆ ಏನು? ವೆರಿ ಶಾರ್ಪ್ ಅಂತ, ಅಂದ್ರೆ ಚುಚ್ಚುವಂತಹ ಮಾತುಗಳು.
ಅಕಸ್ಮಾತ್ ಏನಾದರೂ ಆಲ್ರೆಡಿ ಟೆನ್ಸ್ ಸಿಚುವೇಶನ್ ಇದೆ ಅಂತ ಹೇಳ್ತಾ ಇದ್ದಾರೆ ಬಾರ್ಡರ್ ಅಲ್ಲಿ, ಆಲ್ರೆಡಿ ಕೆಟ್ಟ ಸಿಚುವೇಶನ್ ಅಲ್ಲಿ ಮಿನಿಸ್ಟರ್ ಏನಾದ್ರು ಚುಚ್ಚು ಮಾತಾಡಿದ್ರೆ ಅದು ಡಿಎಸ್ಕಲೇಟ್ ಆಗುತ್ತಾ? ಸೊ ಡಿಎಸ್ಕಲೇಟ್ ಅಂದ್ರೆ ಏನು? ಕಡಿಮೆ ಆಗೋದು, ತಣ್ಣಗಾಗೋದು ಡಿಎಸ್ಕಲೇಟ್ ಅಂದ್ರೆ. ಸೊ ಏನು ಆ ಒಂದು ಟೆನ್ಷನ್ ಇರುತ್ತೆ, ಆ ಟೆನ್ಷನ್ ಕಡಿಮೆ ಆಗೋದಕ್ಕೆ ಡಿಎಸ್ಕಲೇಷನ್ ಅಂತ ಕರಿತೀವಿ. ಸೊ ಚುಚ್ಚಿ ಮಾತಾಡಿದ್ರೆ ಕಡಿಮೆ ಆಗತ್ತಾ ಟೆನ್ಷನ್ನು? ಇಲ್ಲ ಅಲ್ವಾ, ಇನ್ನ ಜಾಸ್ತಿ ರೊಚ್ಚಿಗೆದೊಳ್ತಾರೆ, ಇನ್ನ ಜಾಸ್ತಿ ಸಮಸ್ಯೆಗಳಾಗ್ತವೆ, ತೊಂದರೆಗಳಾಗ್ತವೆ ಬಾರ್ಡರ್ ಅಲ್ಲಿ. ಹಾಗಾಗಿ ಅಬ್ರೇಸಿವ್ ಅನ್ನುವಂಥದ್ದು, ಚುಚ್ಚಿ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಬಾರ್ಡರ್ ಹತ್ರ, ಆಲ್ರೆಡಿ ಟೆನ್ಷನ್ ಅಲ್ಲಿ ಇರುವಂತದ್ದು. ಬಿಲಿಜರೆಂಟ್ ಅಂದ್ರೆ ಏನು? ಬಿಲಿಜರೆಂಟ್ ಅಂದ್ರೆ ಬೇಜಾರು ಮಾಡ್ಕೊಳಂಗೆ ಮಾತಾಡುವಂಥದ್ದು. ಸೊ ಆಡ್ ಭಾಷೆಯಲ್ಲಿ ಏನು ಇನ್ನೊಬ್ಬನನ್ನ ನೋವು ಮಾಡಿ ಮಾತಾಡುವಂಥದ್ದನ್ನ ಬಿಲಿಜರೆಂಟ್ ಅಂತ ಕರಿತೀವಿ. ಉರ್ಸ್ಕೊಂಡ್ ಮಾತಾಡೋದು ಅಂತೀವಲ್ವಾ, ಆ ತರ ಬಿಲಿಜರೆಂಟ್. ಸೊ ಉರ್ಸ್ಕೊಂಡ್ ಮಾತಾಡಿದ್ರೆ ಕಮ್ಮಿ ಆಗತ್ತಾ ಟೆನ್ಷನ್? ಜಾಸ್ತಿ ಆಗತ್ತಲ್ವಾ, ನಾನೇನ್ ಕಡಿಮೆ ಅನ್ಬಿಟ್ಟು ಅವರು ಜಾಸ್ತಿ ಇದ್ ಮಾಡ್ತಾರೆ. ಟ್ಯಾಕ್ಟ್ಲೆಸ್ ಅನ್ನುವಂಥದ್ದು ಸೇಮ್ ಮೀನಿಂಗ್ ಬರುತ್ತೆ. ಬಿಲಿಜರೆಂಟ್, ಟ್ಯಾಕ್ಟ್ಲೆಸ್ ಮತ್ತು ಅಬ್ರೇಸಿವ್ ಒಂದೇ ಮೀನಿಂಗ್, ಅಂದ್ರೆ ಚುಚ್ಚಿ ಮಾತಾಡುವಂಥದ್ದು. ಅಥವಾ ಟ್ಯಾಕ್ಟ್ಲೆಸ್ ಅಂದ್ರೂ ಕೂಡ ಅಷ್ಟೇ, ಇನ್ನೊಬ್ಬರಿಗೆ ಬೇಜಾರಾಗುವಂತೆ, ಅವರಿಗೆ ಬೇಜಾರಾಗುವಂತೆ ಮಾತಾಡೋದನ್ನ ಟ್ಯಾಕ್ಟ್ಲೆಸ್ ಮಾತುಗಳು ಅಂತ ಕರಿತೀವಿ. ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಏನು? ಡಿಪ್ಲೊಮ್ಯಾಟಿಕ್. ಡಿಪ್ಲೊಮ್ಯಾಟಿಕ್ ಅಂತಂದ್ರೆ ಒಬ್ಬ ಡಿಪ್ಲೊಮ್ಯಾಟ್ ಮಾತಾಡ್ದಂಗೆ ಮಾತಾಡುವಂಥದ್ದು. ಸೊ ಈ ಕಡೆನೂ ಕೇಳಿ ಆ ಕಡೆನೂ ಕೇಳಿ, ಹೌದಾ ಸರಿ ಏನ್ ಮಾಡೋಣ ನೋಡೋಣ ಆಯ್ತು ಅಂತ ಸಮಾಧಾನವಾಗಿ ಮಾತಾಡುವಂಥದ್ದನ್ನ ಡಿಪ್ಲೊಮ್ಯಾಟಿಕ್ ಅಂತ ಕರಿತೀವಿ. ಸೊ ಇಲ್ಲಿ ಆ ಮಿನಿಸ್ಟರ್ ಯಾವ ರೀತಿ ವರ್ತನೆಯನ್ನ ಮಾಡಬೇಕು? ಡಿಪ್ಲೊಮ್ಯಾಟಿಕ್ ವರ್ತನೆಯನ್ನ ಮಾಡಬೇಕು. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಒಂದು ವೇಳೆ ಮಿನಿಸ್ಟರ್ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿದ್ರೆ, ವರ್ತಿಸಿದ್ರೆ, ಅಲ್ಲಿ ಇರುವಂತಹ ಟೆನ್ಷನ್, ಬಾರ್ಡರ್ ಏರಿಯಾದಲ್ಲಿ ಇರುವಂತಹ ಟೆನ್ಷನ್ ಕಡಿಮೆ ಆಗುತ್ತೆ. ಡನ್. ಮುಂದಿನ ಪ್ರಶ್ನೆಯನ್ನು ನೋಡಿ. ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಇಡಿಯಂ ಅಂಡ್ ಪ್ರಾವರ್ಬ್. ಅಂದ್ರೆ ಇಲ್ಲಿ ಏನ್ ಕೇಳ್ತಾ ಇದಾರೆ? ಗಾದೆಗಳನ್ನ ನೋಡಿ ಯಾವುದು ಸರಿಯಾಗಿ ಫಿಟ್ ಆಗುತ್ತೆ ಗಾದೆ ಅಂತ ಕೇಳ್ತಾ ಇದಾರೆ. ಯಾವ ಗಾದೆ ಫಿಟ್ ಆಗುತ್ತೆ ಈ ಒಂದು ವಾಕ್ಯಕ್ಕೆ? ಐ ನೋ ಐ ಕ್ಯಾನ್ ಡೂ ಅ ಬೆಟರ್ ಜಾಬ್ ಇಫ್ ಓನ್ಲಿ ಮೈ ಟೂಲ್ಸ್ ಆರ್ ಬೆಟರ್. ಅಂದ್ರೆ ಇವನ್ ಏನ್ ಹೇಳ್ತಾ ಇದ್ದಾನೆ, ನನಗೆ ಗೊತ್ತು ನಾನು ಒಳ್ಳೆ ಕೆಲಸ ಮಾಡಬಲ್ಲೆ, ಆದ್ರೆ ನನ್ನಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಚೆನ್ನಾಗಿರ್ಬೇಕು, ನನ್ನ ಹತ್ರ ಇರುವಂತಹ ಶಸ್ತ್ರಗಳು, ಟೂಲ್ಸ್ಗಳು ಚೆನ್ನಾಗಿರ್ಬೇಕು. ಒಬ್ಳು ಡ್ಯಾನ್ಸರು, ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಆದ್ರೆ ನೆಲ ಚೆನ್ನಾಗಿರ್ಬೇಕು ಅಂತಾರಲ್ವಾ. ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಆದ್ರೆ ನೆಲ ಚೆನ್ನಾಗಿರ್ಬೇಕು ಅಂದ್ರೆ ಅರ್ಥ ಏನು? ಕುಣಿಲಾರ್ದವಳಿಗೆ ನೆಲ ಡೊಂಕು. ಸೊ ಇದು ಗಾದೆ ಮಾತು. ಸೊ ಅದೇ ತರ ಇಂಗ್ಲಿಷ್ ನಲ್ಲಿ ಏನಂತಾರೆ? ಇಂಗ್ಲಿಷ್ ನಲ್ಲಿ ಅ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್ ಅನ್ನುವಂಥದ್ದಾಗ್ತದೆ. ಅ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್ ಅಂದ್ರೆ ಏನು? ಸರಿಯಾಗಿ ಕೆಲಸ ಬರ್ದೇ ಇರೋನು ಅವನ ಶಸ್ತ್ರಗಳ ಮೇಲೆ, ಅವನ ಟೂಲ್ಸ್ ಗಳ ಮೇಲೆ ತಪ್ಪನ್ನ ಹೊರಿಸುವಂಥದ್ದು. ಅದ್ರಲ್ಲಿ ಆಕ್ಚುಯಲ್ ಆಗಿ ನನಗೆ ಬರಲ್ಲ ಕೆಲಸ, ಸೊ ನಾನೇನ್ ಮಾಡ್ತೀನಿ, ಟೂಲ್ಸ್ ಮೇಲೆ ತಾಕ್ಬಿಡೋದು. ನನಗ್ ಬರುತ್ತೆ, ಟೂಲ್ಸ್ ಸರಿ ಇಲ್ಲ. ನನಗ್ ಕುಣಿಯಕ್ ಬರುತ್ತೆ ಆದ್ರೆ ನೆಲ ಸರಿ ಇಲ್ಲ, ನೆಲ ಡೊಂಕಾಗಿದೆ, ಹಾಗಾಗಿ ನಾನು ಕುಣಿಯಕ್ ಆಯ್ತಾ ಇಲ್ಲ. ಇಂತಹ ಮಾತುಗಳನ್ನ ಆಡುವಂಥದ್ದು ಅ ಬ್ಯಾಡ್ ವರ್ಕ್ ಮ್ಯಾನ್ ಬ್ಲೇಮ್ಸ್ ಹಿಸ್ ಟೂಲ್ಸ್ ಅನ್ನುವಂಥದ್ದು. ಅ ಡ್ರೌನಿಂಗ್ ಮ್ಯಾನ್ ವಿಲ್ ಕ್ಲಚ್ ಅಟ್ ಸ್ಟ್ರಾಸ್ ಅಂದ್ರೆ ಏನು? ಸೊ ಮುಳುಗ್ತಾ ಇರುವಂತಹ ವ್ಯಕ್ತಿ ಹುಲ್ಲು ಇದ್ರೂನು ಹಿಡ್ಕೊಂತಾನೆ. ಹುಲ್ಕಡ್ಡಿಗಳು, ಸ್ಟ್ರಾಸ್ ಅಂದ್ರೆ ಹುಲ್ಲು ಅಂತ. ಆ ಹುಲ್ಲಿದ್ರೂನು ಹಿಡ್ಕೊಂತಾನೆ ಮುಳುಗ್ತಾ ಇರುವಂತಹ ವ್ಯಕ್ತಿ. ಅಂದ್ರೆ ಆಲ್ರೆಡಿ ಕಷ್ಟದಲ್ಲಿರುವಂತಹ ವ್ಯಕ್ತಿಗೆ ಒಂದು ಚೂರ್ ಸಹಾಯ ಸಿಕ್ಕಿದ್ರು ಅವನು ಅದಕ್ಕೆ ಹಿಡ್ಕೊಂತಾನೆ ಅಂತ ಅರ್ಥ. ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್. ಸೊ ಇದರ ಅರ್ಥ ಏನು? ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂದ್ರೆ ಅರ್ಥ ಏನು? ಕಷ್ಟಕ್ಕೆ ಆಗುವಂತಹ ಸ್ನೇಹಿತನೇ ನಿಜವಾದ ಸ್ನೇಹಿತ ಅಂತ ಅರ್ಥ. ಓಕೆ. ಅ ಬರ್ಡ್ ಇನ್ ಹ್ಯಾಂಡ್ ಇಸ್ ವರ್ತ್ 2 ಇನ್ ದ ಬುಷ್. ಇದರ ಅರ್ಥ ಏನಪ್ಪಾ? ಸೊ ನಿಮ್ಮ ಹತ್ರ ಆಲ್ರೆಡಿ ಇರುವಂತಹ ಆಪರ್ಚುನಿಟಿ, ಈಗ ಆಲ್ರೆಡಿ ನಿಮ್ಮ ಹತ್ರ ಏನಿರುತ್ತೆ ಇದು ಮುಂದೆ ಇರುವಂತಹ ಆಪರ್ಚುನಿಟೀಸ್ಗಿಂತ ಬೆಟರು ಅಂತ ಅರ್ಥ ಕೊಡುತ್ತೆ. ಸೊ ನಿಮ್ಮ ಕೈಯಲ್ಲಿರುವಂತಹ ತುತ್ತು ತಪ್ಪಲೆಯಲ್ಲಿರುವಂತಹ ಅನ್ನಕ್ಕಿಂತ ಯೂಸ್ಫುಲ್. ಅಂದ್ರೆ ಕೈಯಲ್ಲಿರುವಂತದ್ದನ್ನ ತಿನ್ಕೊಳ್ಳಿ ಅಂತ ಅರ್ಥ. ಯೋಚನೆ ಮಾಡಬೇಡಿ ಮುಂದೆ ಏನಿದೆ ಅನ್ನೋದು ಯೋಚನೆ ಮಾಡಬೇಡಿ, ಕೈಯಲ್ಲಿರೋದು ಮಾಡಿ ಅಂತ. ಓಕೆ. ಆ ಬರ್ಡ್ ಇನ್ ಹ್ಯಾಂಡ್ ಇಸ್ ವರ್ತ್ 2 ಇನ್ ದ ಬುಷ್. ಡನ್. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ, ಮ್ಯಾಚ್ ದಿ ಎಕ್ಸ್ಪ್ರೆಷನ್ಸ್ ಅಂಡರ್ ಲಿಸ್ಟ್ 1 ಟು ಇಟ್ಸ್ ಕರೆಸ್ಪಾಂಡಿಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂಡರ್ ಲಿಸ್ಟ್ 2. ಅಂದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಹೌ ಡು ಯು ಡೂ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ?
ಹೌ ಡು ಯು ಡೂ ಅಂದ್ರೆ ಏನು? ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್ ಅಂದ್ರೆ ಏನು? ಸರ್ ಇಲ್ಲಿ ಪ್ಲೀಸ್ ಅಂತ ಇದೀವಿ. ಪ್ಲೀಸ್ ಅಂದ್ರೆ ಏನರ್ಥ? ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ ನಾನು, ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ಅದಕ್ಕೆ ಪ್ಲೀಸ್ ಅಂತ ಬಳಸ್ತಾ ಇದೀನಿ. ಹಾಗಾಗಿ ಬಿ ಯಾವ್ದಕ್ಕೆ ಮ್ಯಾಚ್ ಆಗ್ಬೇಕು? 4ಕ್ಕೆ ಮ್ಯಾಚ್ ಆಗ್ಬೇಕು. ಬಿ 4ಕ್ಕೆ ಮ್ಯಾಚ್ ಆಗುವಂತದ್ದು ನೋಡಿ, 2 ಆಪ್ಷನ್ ಇದೆ, 2 ಆಪ್ಷನ್ ಇದೆ ಬಿ 4ಕ್ಕೆ ಮ್ಯಾಚ್ ಆಗುವಂತದ್ದು. ಹಾಗಾದ್ರೆ ಹೌ ಡು ಯು ಡೂ ಅನ್ನುವಂಥದ್ದು ನೀವೇನಾದ್ರೂ ಹೊಸದಾಗಿ ಯಾರನ್ನಾದ್ರು ಮೀಟ್ ಮಾಡಿದ್ರೆ ಅಥವಾ ಹಳೇ ಫ್ರೆಂಡು ಇನ್ನೊಂದ್ಸರಿ ಸಿಕ್ಕಿದ್ರೆ ಏನಂತೀರಾ? ಹೆಂಗಿದ್ಯಪ್ಪ ಅಂತೀವಲ್ವಾ? ಹೆಂಗಿದ್ಯಾ, ಚೆನ್ನಾಗಿದ್ಯಾ ಅಂತೀವಲ್ವಾ ಕನ್ನಡದಲ್ಲಿ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಹೌ ಡು ಯು ಡೂ ಅಂದ್ರೆ ಹೌ ಆರ್ ಯು ಅಂತ ಅರ್ಥ, ಅಂದ್ರೆ ಹೇಗಿದ್ಯಾ ನೀನು ಅಂತ. ಸೊ ಹೇಗಿದ್ಯಾ ಅನ್ನುವಂಥದ್ದು ಏನದು? ಗ್ರೀಟಿಂಗ್ ಆಗುತ್ತೆ. ಸೊ ಎ ಅನ್ನುವಂಥದ್ದು 2ಗೆ ಮ್ಯಾಚ್ ಆಗುತ್ತೆ. ಹಾಗಾದ್ರೆ ಎ ಅನ್ನುವಂಥದ್ದು 2 ಮ್ಯಾಚ್ ಆದ್ರೆ ಆಪ್ಷನ್ 2 ಸರಿಯಾದ ಉತ್ತರ. ಅಕಸ್ಮಾತ್ ಗೊತ್ತಾಗ್ಲಿಲ್ವಾ? ಇನ್ನೊಂದು ನೋಡಿ, ಇನ್ನೊಂದನ್ನ ನೋಡಿ. ಸೊ ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಬುಕ್ ಅನ್ನುವಂಥದ್ದು ರಿಕ್ವೆಸ್ಟ್ ಆಗ್ತದೆ. ಯು ಲುಕ್ ಬ್ಯೂಟಿಫುಲ್ ಇನ್ ದೀಸ್ ನ್ಯೂ ಕ್ಲೋತ್ಸ್. ಹೊಸ ಬಟ್ಟೆ ಹಾಕೊಂಡು ನೀನ್ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ, ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ಯಾ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೆ ನಾನು? ಹೊಗಳುತ್ತಿದ್ದೇನೆ. ಹೊಗಳದ್ನ ಇಂಗ್ಲಿಷ್ ನಲ್ಲಿ ಏನಂತೀವಿ? ಕಾಂಪ್ಲಿಮೆಂಟ್ ಅಂತ ಕರಿತೀನಿ. ಕಾಂಪ್ಲಿಮೆಂಟ್. ಓಕೆ, ಕಾಂಪ್ಲಿಮೆಂಟಿಂಗ್. ಸೊ ಸಿ ಯಾವ್ದಕ್ಕೆ ಮ್ಯಾಚ್ ಆಗ್ಬೇಕು ಸರ್? ಸಿ 1ಗೆ ಮ್ಯಾಚ್ ಆಗ್ಬೇಕು. ಹಾಗಾಗಿ ಆಪ್ಷನ್ 2 ನೋಡಿ ಸರಿಯಾದ ಉತ್ತರ. ಮೀಟ್ ಮೈ ಫ್ರೆಂಡ್ ರತನ್. ಸೊ ಇವಾಗ ನಾವಿಬ್ರು ನಾನು ಮತ್ತೆ ನೀವು ಪರಿಚಯ ಇದ್ದೀವಿ. ಸೊ ನನ್ನ ಫ್ರೆಂಡ್ ಒಬ್ರು ಬರ್ತಾರೆ, ಇವನೇ ನೋಡಪ್ಪ ನನ್ನ ಫ್ರೆಂಡು ರತನ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮ್ಗೆ. ಸೊ ಮೀಟ್ ಮೈ ಫ್ರೆಂಡ್ ರತನ್ ಅನ್ನುವಂಥದ್ದು ಏನಾಗುತ್ತೆ? ಇಂಟ್ರೊಡಕ್ಷನ್, ಇಂಟ್ರೊಡ್ಯೂಸಿಂಗ್. ಸೊ ಇವನೇ ರತನ್ ಅಂತ ನನ್ನ ಸ್ನೇಹಿತ ಅಂತ ಹೇಳುವಂಥದ್ದು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗತ್ತೆ. ನೆಕ್ಸ್ಟ್ ಬರುವಂತದ್ದು ಪ್ರಿಪೋಸಿಷನ್ಸ್ ಅಲ್ಲಿ ಬರುವಂತಹ ಪ್ರಶ್ನೆ. ಪ್ರಿಪೋಸಿಷನ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ವೆನ್ ದ ಬುಲ್ ರ್ಯಾನ್ ಡ್ಯಾಶ್ ಮೀ. ಬುಲ್ ಅಂದ್ರೆ ಏನು? ಎತ್ತು. ಸೊ ಒಂದು ಎತ್ತು ಯಾವ ಕಡೆಗೆ ಓಡೋಯ್ತು? ನನ್ನ ಕಡೆಗೆ ಓಡ್ ಬರ್ತಿತ್ತು. ಇಟ್ ರ್ಯಾನ್ ನನ್ನ ಕಡೆಗೆ. ನನ್ನ ಕಡೆಗೆ ಯಾವುದರ ಕಡೆಗೆ ಅಂತ ನಾವೇನ್ ಯಾವ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ? ಟುವರ್ಡ್ಸ್ ಅಂತ ಬಳಸ್ತೀವಿ. ಟುವರ್ಡ್ಸ್ ಮೀ, ನನ್ನ ಕಡೆಗೆ ಅಂತ. ಸೊ ಟುವರ್ಡ್ಸ್ ಅನ್ನ ಪ್ರಿಪೋಸಿಷನ್ ಅನ್ನ ಯಾವಾಗ ಬಳಸ್ತೀನಿ? ಐ ವೆಂಟ್ ಟುವರ್ಡ್ಸ್ ವಿಜಯನಗರ್ ಅಂದ್ರೆ ನಾನು ವಿಜಯನಗರದ ಕಡೆಗೆ ಹೋದೆ. ಐ ವೆಂಟ್ ಟುವರ್ಡ್ಸ್ ಮೈ ಹೋಮ್, ನನ್ನ ಮನೆಯ ಕಡೆಗೆ ನಾನು ಹೋದೆ. ಸೊ ಟುವರ್ಡ್ಸ್ ಅಂದ್ರೆ ಕಡೆಗೆ ಅಂತ ಅರ್ಥ. ಇಲ್ಲೂ ನೋಡಿ, ಎತ್ತು ನನ್ನ ಕಡೆಗೆ ಓಡ್ ಬಂದಾಗ ವೆನ್ ದ ಬುಲ್ ರ್ಯಾನ್ ಟುವರ್ಡ್ಸ್ ಮೀ. ಸೊ ಇಲ್ಲಿ ಏನ್ ಬರುತ್ತೆ? ಟುವರ್ಡ್ಸ್ ಅನ್ನುವಂಥದ್ದು ಬರ್ತದೆ. ಬಿಸೈಡ್ ಬರಲ್ಲ. ಬಿಸೈಡ್ ಅಂದ್ರೆ ಪಕ್ಕದಲ್ಲಿ ಅಂತ, ನನ್ನ ಪಕ್ಕದಲ್ಲಿ ಅಂತ. ಪಕ್ಕದಲ್ಲಿ ಅಂತ ಬರ್ತಿಲ್ಲ, ನನ್ನ ಕಡೆಗೆ ಅಂತ ಬರ್ತಿರೋದು. ಇನ್ ಮೀ ಅಂದ್ರೆ ನನ್ನೊಳಗೆ. ನನ್ನೊಳಗಡೆ ಎತ್ತು ಓಡ್ತಾ ಇತ್ತಾ? ಸೊ ಇನ್ ಅನ್ನುವಂಥದ್ದು ಬರಲ್ಲ. ಇನ್ ಅಂದ್ರೆ ಒಳಗಡೆ ಅಂತ ಅರ್ಥ. ಹಾಗಾದ್ರೆ ಟುವರ್ಡ್ಸ್ ಅನ್ನುವಂಥದ್ದು ಮೊದಲನೆಯ ಬಿಟ್ಟ ಸ್ಥಳಕ್ಕೆ ತುಂಬಿದ್ವಿ. ಎರಡನೆಯ ಬಿಟ್ಟ ಸ್ಥಳಕ್ಕೆ ಐ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಸೊ ಒಂದು ಫೆನ್ಸ್ ಇದೆ. ಫೆನ್ಸ್ ಅಂದ್ರೆ ಏನು? ಫೆನ್ಸ್ ಅಂದ್ರೆ ಮನೆ ಸುತ್ತ ಹಾಕಿರ್ತೀವಲ್ವಾ ಬೇಲಿ. ಈ ಬೇಲಿಯನ್ನ ನಾವೇನಂತೀವಿ? ಫೆನ್ಸ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ ನಿಂತಿದ್ದೀನಿ, ಒಂದು ಎತ್ತು ನನ್ನ ಕಡೆ ಓಡ್ ಬಂತು. ಒಂದು ಎತ್ತು ನನ್ನ ಕಡೆ ಓಡ್ ಬಂದಾಗ ನಾನು ಏನ್ ಮಾಡಿದೆ? ಈ ಫೆನ್ಸ್ ನ ಮೇಲೆ ಎಗ್ರಿ ಆ ಕಡೆ ಬಂದೆ. ಸೊ ಇಲ್ಲಿಂದ ಎಗ್ರಿ, ಈ ಕಡೆಯಿಂದ ಎಗ್ರಿ ಜಂಪ್ ಮಾಡಿ ಈ ಕಡೆಗೆ ಬಂದೆ ಅನ್ನುವಂತಹ ಪ್ರಿಪೋಸಿಷನ್ ಯಾವ್ದಪ್ಪ? ಓವರ್. ಆಪ್ಷನ್ 3 ಓವರ್. ಬಿಸೈಡ್ ಅಂದ್ರೆ ಪಕ್ಕಕ್ಕೆ ಎಗ್ರಿದೆ ಅಂತಲ್ಲ. ಐ ಜಂಪ್ಡ್ ಬಿಸೈಡ್ ದ ಫೆನ್ಸ್. ಏನು ಈ ಒಂದು ಫೆನ್ಸ್ ಏನಿದೆ ಅದರ ಪಕ್ಕಕ್ಕೆ ಎಗ್ರಿದೆ ಅಂದ್ರೆ ಇಲ್ಲಾದ್ರೂ ಆಗುತ್ತೆ, ಇಲ್ಲಾದ್ರೂ ಆಗುತ್ತೆ, ಇಲ್ಲಾದ್ರೂ ಆಗುತ್ತೆ, ಇಲ್ಲಾದ್ರೂ ಆಗುತ್ತೆ. ಸೊ ಸರಿಯಾದ ಮೀನಿಂಗ್ ಅನ್ನ ಕೊಡಲ್ಲ. ಬಿಸೈಡ್ ಅಂದ್ರೆ ಪಕ್ಕದಲ್ಲಿ ಅನ್ನುವಂಥದ್ದು ಸರಿಯಾದ ಮೀನಿಂಗ್ ಅನ್ನ ಕೊಡ್ತಾ ಇಲ್ಲ. ಓವರ್ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಜಿಗಿದೆ ಅನ್ನುವಂಥದ್ದು ಓವರ್ ಅಂತ ಬರುತ್ತೆ. ಹಾಗಾಗಿ ಐ ಜಂಪ್ಡ್ ಓವರ್ ದ ಫೆನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 3 ಈಸ್ ಯೋರ್ ರೈಟ್ ಆನ್ಸರ್. ಡನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ದಟ್ ಆಸ್ ಟು ಬಿ ದ ಡ್ಯಾಶ್ ಫಿಲ್ಮ್ ಐ ಹ್ಯಾವ್ ಸೀನ್ ಅಂದ್ರೆ ಇದು ಯಾವುದರ ಮೇಲೆ ಕೇಳಿರುವಂತದ್ದು? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ. ಹಾಗೆ ನಿಮ್ಗೆ ಇನ್ನೊಂದೆಲ್ಲ ಹೇಳ್ಕೊಟ್ಟಿದ್ದೆ ನನ್ನ ಹಿಂದಿನ ಕ್ಲಾಸಸ್. ಏನಾದ್ರು ನೀವು ನೋಡಿದ್ರೆ ಆರ್ಟಿಕಲ್ಸ್ ಅನ್ನುವಂತಹ ಕಾನ್ಸೆಪ್ಟ್ ಅಲ್ಲಿ ದ ಅನ್ನುವಂತಹ ಆರ್ಟಿಕಲ್ಸ್ ಯಾವಾಗ ಬರುತ್ತಪ್ಪ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಬಂದ್ರೆ. ಸೂಪರ್ಲೇಟಿವ್ ಡಿಗ್ರಿ ಬಂದ್ರೆ ದ ಅನ್ನುವಂತಹ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ಈ ಒಂದು ಇದರಲ್ಲಿ ಆಪ್ಷನ್ಸ್ ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಯಾವ್ದಪ್ಪ? ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಗೊತ್ತಲ್ವಾ ನಿಮ್ಗೆಲ್ಲರಿಗೂ?
ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಸ್ ಅಲ್ಲಿ. ಸೂಪರ್ಲೇಟಿವ್ ಡಿಗ್ರಿ ಬಂದಿರುವಂತಹ ವರ್ಡ್ ಯಾವುದು? ಇಲ್ಲಿ ಮೋಸ್ಟ್ ಅನ್ನುವಂಥದ್ದೇನು ಸೂಪರ್ಲೇಟಿವ್ ಡಿಗ್ರಿ. ಸೊ ಇಲ್ಲಿ ದಾ ಇದೆಯಲ್ವಾ, ದಾ ಇರೋದ್ರಿಂದ ಇಲ್ಲಿ ಏನ್ ಬರಬೇಕು? ಸೂಪರ್ಲೇಟಿವ್ ಡಿಗ್ರಿ ಬರಬೇಕು. ಒಂದೇ ಆಪ್ಷನ್ ಸೂಪರ್ಲೇಟಿವ್ ಡಿಗ್ರಿ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಐ ಹ್ಯಾವ್ ಸೀನ್ ಅಂದ್ರೆ ನಾನು ನೋಡಿರುವಂತಹ ಮೂವಿಗಳಲ್ಲಿ ಇದೇ ಮೋಸ್ಟ್ ಇಂಟ್ರೆಸ್ಟಿಂಗ್, ಇದೇ ಬಹಳಷ್ಟು ಇಂಟ್ರೆಸ್ಟ್ ಇರುವಂತದ್ದು ಅಂತ ಹೇಳ್ತಾ ಇರುವಂತದ್ದು. ಸೊ ದ ಅನ್ನುವಂತಹ ಆರ್ಟಿಕಲ್ ಬಂದಿದೆ, ಹಾಗಾಗಿ ಸೂಪರ್ಲೇಟಿವ್ ಡಿಗ್ರಿಯನ್ನ ಯೂಸ್ ಮಾಡ್ತೀನಿ, ಮೋಸ್ಟ್ ಅಂತ ಆಗತ್ತೆ. ಡನ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಮುಂದಿನ ಪ್ರಶ್ನೆ ನೋಡಿ, ಪ್ರಿಪೋಸಿಷನ್ಸ್ ನ ಕೇಳಿದ್ದಾರೆ. ಪ್ರಿಪೋಸಿಷನ್ಸ್ ಅನ್ನ ಕೊಟ್ಟು ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್ ಗೆ ಮ್ಯಾಚ್ ಮಾಡಿ ಅಂತ ಕೇಳಿದ್ದಾರೆ. ವಿಚ್ ಟೈಪ್ ಆಫ್ ಪ್ರಿಪೋಸಿಷನ್ ಈಸ್ ಅಲಾಂಗ್ ಅನ್ನುವಂಥದ್ದು. ಅಲಾಂಗ್ ಅಂದ್ರೆ ನನ್ನ ಜೊತೆಗೆ ಅಂತ. ಸೊ ನಾನು ಹೋಗ್ತಾ ಇದ್ರೆ ವಾಕ್ ಅಲಾಂಗ್ ಮೀ, ವಾಕ್ ಅಲಾಂಗ್ ವಿತ್ ಮೀ ಅಂದ್ರೆ ನನ್ನ ಜೊತೆಗೆ ನೀನು ನಡ್ಕೊಂಬಾ, ನನ್ನ ಜೊತೆಗೆ ನಡ್ಕೊಂಬಾ ಅನ್ನುವಂಥದ್ದು ಅಲಾಂಗ್ ಆಗುತ್ತೆ. ಸೊ ಇದು ಯಾವ್ದನ್ನ ತೋರಿಸುತ್ತೆ? ಅಲಾಂಗ್ ಅನ್ನುವಂಥದ್ದು ಮೂವ್ಮೆಂಟ್ ಅನ್ನ ತೋರಿಸುತ್ತೆ, ಡೈರೆಕ್ಷನ್ ಅಲ್ಲ ಮೂವ್ಮೆಂಟ್ ನ. ಸೊ ಒಂಚೂರ್ ಕನ್ಫ್ಯೂಸ್ ಆಗುತ್ತಿದ್ದು, ಡೈರೆಕ್ಷನ್ ಮತ್ತೆ ಮೂವ್ಮೆಂಟ್ ನ ನಾವು ಯೂಶಲಿ ಒಂದೇ ಅನ್ಕೊಂಡು ಓದ್ತೀವಿ. ಸೊ ಡೈರೆಕ್ಷನ್ ಮತ್ತೆ ಮೂವ್ಮೆಂಟ್ ನ ನಾವು ಯಾವಾಗ್ಲೂ ಒಂದೇ ಅನ್ಕೊಂಡು ಓದ್ತೀವಿ. ಬಟ್ ಇದರಲ್ಲಿ ಎರಡನ್ನ ಬೇರೆ ಬೇರೆದಾಗಿ ಕೇಳಿದ್ರು, ಎರಡನ್ನ ಕೂಡ ಬೇರೆ ಬೇರೆದಾಗಿ ಕೇಳಿದ್ರು. ಸೊ ಆಪ್ಷನ್ ಎ ಮತ್ತು ಬಿ ಅಲ್ಲಿ ಬಿಟಾಕಿ. ಅಕಸ್ಮಾತ್ ಏನಾದ್ರು ನಿಮ್ಗೆ ಗೊತ್ತಾಗ್ಲಿಲ್ಲ ಡೈರೆಕ್ಷನ್ ಯಾವುದು ಮೂವ್ಮೆಂಟ್ ಯಾವುದು ಅಂದ್ರೆ ಬಿಟಾಕಿ ಎ ಮತ್ತು ಬಿ ನ. ಸಿ ಮತ್ತು ಡಿ ಅಲ್ಲಿ ನೀವು ಕಂಡುಹಿಡಿಬಹುದು. ಅದಕ್ಕಿಂತ ಮುಂಚೆ ಇಂಟು ಅಂದ್ರೆ ಪುಟ್ ಮಿಲ್ಕ್ ಇನ್ ಟು ದ ಫ್ರಿಡ್ಜ್ ಅಂದ್ರೆ ಹಾಲನ್ನ ಫ್ರಿಡ್ಜ್ ನ ಒಳಕ್ ಹಾಕಿ ಅಂತ. ಸೊ ಇಂಟು ಅಂದ್ರೆ ಏನು? ಈಚೆಯಿಂದ ಒಳಗೆ ಹಾಕುವಂಥದ್ದು. ಈಚೆಯಿಂದ ಒಳಕ್ಕೆ ಅಂದ್ರೆ ಏನ್ ತೋರಿಸ್ತಾ ಇದೆ? ಡೈರೆಕ್ಷನ್ ಅನ್ನ ತೋರಿಸ್ತಾ ಇದೆ. ಸೊ ಡೈರೆಕ್ಷನ್ ಅನ್ನ ತೋರಿಸಿದ್ರೆ ಇಂಟು ಅನ್ನುವಂಥದ್ದು ಬಿ ಅನ್ನುವಂಥದ್ದು 3ಕ್ಕೆ ಮ್ಯಾಚ್ ಆಗ್ಬೇಕು. ಸೊ ಬಿ ಅನ್ನುವಂಥದ್ದು 3ಕ್ಕೆ ಮ್ಯಾಚ್ ಆದ್ರೆ ಯಾವ ಆಪ್ಷನ್ ಸರಿ ಆಗತ್ತೆ? ಬಿ ಅನ್ನುವಂಥದ್ದು 3ನೇ ಆಪ್ಷನ್ಗೆ ಮ್ಯಾಚ್ ಆಗುತ್ತೆ. ಆಯ್ತಾ? ಸೊ ಒಂದೊಂದ್ಸರಿ ಕನ್ಫ್ಯೂಸ್ ಆಗುತ್ತೆ. ಇಂಟು ಅನ್ನುವಂಥದ್ದು ನಾವು ಮೂವ್ಮೆಂಟ್ ಅಂತಾನು ಅನ್ಕೊಂಬಹುದು. ಹಾಗಾಗಿ ಇನ್ ನೋಡಿ, ಇನ್ ಅನ್ನುವಂಥದ್ದು ಎಂತಹ ಪ್ರಿಪೋಸಿಷನ್? ಟೈಮ್ ನ ಪ್ರಿಪೋಸಿಷನ್, ಪ್ರಿಪೋಸಿಷನ್ ಆಫ್ ಟೈಮ್. ಐ ವಾಸ್ ಬಾರ್ನ್ ಇನ್ 1996. ಸೊ ವರ್ಷಗಳನ್ನ ಹೇಳ್ಬೇಕಾದ್ರೆ, ಇಯರ್ ಗಳನ್ನ ಹೇಳ್ಬೇಕಾದ್ರೆ ನಾನು ಇನ್ ಅನ್ನ ಬಳಸ್ತೀನಿ. ಇನ್ 1947. ಓಕೆ, ಸೊ ಪ್ರಿಪೋಸಿಷನ್ ಆಫ್ ಟೈಮ್ ಅನ್ನ ಹೇಳೋದಕ್ಕೆ ಇನ್ ಅನ್ನ ಬಳಸ್ತೀನಿ. ಡನ್. ಆಫ್ ಯಾವಾಗ ಬರುತ್ತೆ ಸರ್? ಆಫ್ ಯಾವಾಗ ಬರುತ್ತೆ ಅಂದ್ರೆ ಪೊಸೆಷನ್ ಅಲ್ಲಿ. ಪ್ರಿಪೋಸಿಷನ್ ಆಫ್ ಪೊಸೆಷನ್ ಅಲ್ಲಿ. ಪೊಸೆಷನ್ ಅಂದ್ರೆ ಓನರ್ಶಿಪ್ ಅನ್ನ ತೋರಿಸುವಂತದ್ದು. ಇವನು ನನ್ನ ಗೆಳೆಯ, ಹಿ ಈಸ್ ಅ ಫ್ರೆಂಡ್ ಆಫ್ ಮೈನ್. ಸೊ ನನ್ನ ಗೆಳೆಯ ಅನ್ನೋದಕ್ಕೆ ಆಫ್ ಮೈನ್ ಅಂತ ಅಂತೀನಿ. ಸೊ ಆಫ್ ಅನ್ನುವಂಥದ್ದು ಪೊಸೆಷನ್ ಅಂತ ತೋರಿಸುತ್ತೆ. ಡಿ ಯಾವ್ದಕ್ಕೆ ಮ್ಯಾಚ್ ಆಗ್ಬೇಕು? 1ಗೆ ಮ್ಯಾಚ್ ಆಗ್ಬೇಕು. ಡಿ ಯಾವ್ದು 1ಗೆ ಮ್ಯಾಚ್ ಆಗ್ತಾ ಇರುವಂತದ್ದು? ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. ಡನ್. ಮುಂದಿನ ಪ್ರಶ್ನೆ ಹೋಗೋಣ. ಈ ಕಟ್ ಮೈ ಏರ್ ಡ್ಯಾಶ್ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಸರ್ ಇಲ್ಲಿ ನೋಡಿ, ಅಡ್ವರ್ಬ್ ಕೊಡ್ಬೇಕು, ಇಲ್ಲಿ ಅಡ್ವರ್ಬ್ ಅನ್ನ ಕೊಡ್ಬೇಕು. ಯಾವ ಅಡ್ವರ್ಬು? ಕಂಪ್ಯಾರಿಟಿವ್ ಅಡ್ವರ್ಬು. ಕಂಪ್ಯಾರಿಟಿವ್ ಅಡ್ವರ್ಬ್ ಅನ್ನ ನಾವು ಇಲ್ಲಿ ಕೊಡ್ಬೇಕು. ಸೊ ಇವತ್ತು ನನ್ನ ಕೂದಲನ್ನ ಬೇಗ ಕಟ್ ಮಾಡ್ದ ಲಾಸ್ಟ್ ಟೈಮ್ಗಿಂತ ಅಂತ ಹೇಳೋದಕ್ಕೆ, ಹಿ ಕಟ್ ಮೈ ಹೇರ್ ಮೋರ್ ಕ್ವಿಕ್ಲಿ ಟುಡೇ ದ್ಯಾನ್ ಲಾಸ್ಟ್ ಟೈಮ್. ಸೊ ಇವತ್ತು ನನಗೆ ಬೇಗ ಕಟ್ ಮಾಡ್ದ ಅನ್ನೋದಕ್ಕೆ ಮೋರ್ ಕ್ವಿಕ್ಲಿ ಎನ್ನುವಂಥದ್ದು ಬರ್ತದೆ. ಓಕೆ ಸರ್, ಕ್ವಿಕ್ಕರ್ ಯಾಕಾಗಲ್ಲ? ಕ್ವಿಕ್ಕರ್ ಏನು? ಕ್ವಿಕ್ಕರ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗ್ಬಿಡುತ್ತೆ, ಕಂಪ್ಯಾರಿಟಿವ್ ಡಿಗ್ರಿಯ ಅಡ್ಜೆಕ್ಟಿವ್ ಆಗ್ಬಿಡುತ್ತೆ. ಹಾಗಾಗಿ ಕ್ವಿಕ್ಕರ್ ಆಗಲ್ಲ. ಇಲ್ಲಿ ನಾವು ಮಾಡ್ಬೇಕಾಗಿರೋದು ಕಂಪ್ಯಾರಿಟಿವ್ ಅಡ್ವರ್ಬ್. ಹೇರ್ ಅನ್ನ ಯಾವ ರೀತಿ ಕಟ್ ಮಾಡ್ದ? ಬೇಗ ಕಟ್ ಮಾಡ್ದ. ಇದು ಅಡ್ವರ್ಬ್. ಕ್ರಿಯೆಯನ್ನ ವರ್ಣನೆ ಮಾಡ್ತಾ ಇರುವಂತದ್ದು ಅಡ್ವರ್ಬ್. ನಾಮಪದವನ್ನ ನಾನೇನಾದ್ರೂ ಹಿ ವೆಂಟ್ ಕ್ವಿಕ್ಕರ್, ಸೊ ಅಲ್ಲಿ ಏನಾಗುತ್ತೆ? ನಾವೇನಾದ್ರೂ ನಾಮಪದಗಳನ್ನ ಏನಾದ್ರೂ ವರ್ಣನೆ ಮಾಡ್ತಾ ಇದ್ರೆ ಅಲ್ಲಿ ಕ್ವಿಕ್ಕರ್ ಬರ್ತಿತ್ತು. ಓಕೆ, ಈ ಈಸ್ ಕ್ವಿಕ್ಕರ್ ಅಂತ. ಬಟ್ ಇಲ್ಲಿ ಹಿ ಕಟ್ ಮೈ ಹೇರ್ ಅನ್ನುವಂಥದ್ದು ಕ್ರಿಯೆ. ಕಟ್ ಮಾಡ್ತಾ ಇದ್ದಾನೆ, ಯಾವ ರೀತಿ ಕಟ್ ಮಾಡ್ತಾ ಇದ್ದಾನೆ? ಮೋರ್ ಕ್ವಿಕ್ ಆಗಿ ಕಟ್ ಮಾಡ್ತಾ ಇದ್ದಾನೆ, ಮೋರ್ ಕ್ವಿಕ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಯ್ತಾ? ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ, ಪಂಕ್ಚುಯೇಟ್ ದ ಫಾಲೋಯಿಂಗ್ ಸೆಂಟೆನ್ಸ್. ಸರ್ ನೋಡಿ, ಪಂಕ್ಚುಯೇಷನ್ ಅಲ್ಲಿ ಈ ಒಂದು ಪ್ರಶ್ನೆಯನ್ನ ಮಾಡೋಕ್ಕಿಂತ ಮುಂಚೆ ಈ ಒಂದು ಪ್ರಶ್ನೆಯನ್ನ ನೋಡಿ. ಸೊ ಇರೋದ್ನ ಇದ್ದಂಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ನೋಡಿ,
ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಎಲ್ಲ ನೋಡಿರ್ತೀರಾ ನೀವು. ಸೊ ಅಲ್ಲಿ ಇರೋದ್ನ ಇದ್ದಂಗೆ ಹೇಳಿದಾಗ ಡಬಲ್ ಕೊಟೇಶನ್ ಮಾರ್ಕ್ ಅಂತೀವಿ ನಾವು. ಡಬಲ್ ಕೊಟೇಶನ್ ಮಾರ್ಕ್ ಅನ್ನ ಬಳಸಬೇಕು. ನೋಡಿ ಪ್ರಶ್ನೆಯಲ್ಲೇ ನಿಮ್ಗೊಂದು ಹಿಂಟ್ ಇದೆ. ಸೊ ಡಬಲ್ ಕೊಟೇಶನ್ ಮಾರ್ಕ್ ಎಲ್ಲಿದೆಯಾ ನೋಡ್ರಪ್ಪ, ಇದ್ರಲ್ಲಿ ಕೊಟೇಶನ್ ಮಾರ್ಕೇ ಇಲ್ಲ, ತಪ್ಪು. ಇದರಲ್ಲಿ ಸಿಂಗಲ್ ಕೊಟೇಶನ್ ಮಾರ್ಕ್ ಇದೆ, ತಪ್ಪು. ಎರಡು ಆಪ್ಷನ್ ಬರೀ ಕ್ವೆಶನ್ ಇಂದ, ಇನ್ನೊಂದು ಕ್ವೆಶನ್ ಇಂದ ಸಾಲ್ವ್ ಮಾಡಿದೀನಿ ಎರಡು ಆಪ್ಷನ್ ಅನ್ನ. ಹಾಗಾದ್ರೆ ಸರ್ ಡಬಲ್ ಕೊಟೇಶನ್ ಮಾರ್ಕ್ ಬಂದ್ಮೇಲೆ ಐ ಸೆಡ್ ಡಬಲ್ ಕೊಟೇಶನ್ ಮಾರ್ಕ್ ಬಂದ್ಮೇಲೆ ವಾಕ್ಯದ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕು? ಕ್ಯಾಪಿಟಲ್ ಲೆಟರ್ ಇರಬೇಕು. ರೀಡ್ ಅಂಡ್ ರೈಟ್, ಫುಲ್ ಸ್ಟಾಪ್. ಓಕೆ, ಸೊ ಡಬಲ್ ಕೊಟೇಶನ್ ಮಾರ್ಕ್ ಆದ್ಮೇಲೆ ಕ್ಯಾಪಿಟಲ್ ಇಂದ ಒಂದು ವಾಕ್ಯ ಶುರುವಾಗಬೇಕು. ಸೊ ಈ ವಾಕ್ಯ ನೋಡಿ ಸ್ಮಾಲ್ ಲೆಟರ್ ಅಲ್ಲಿ ಶುರುವಾಗಿದೆ, ಈ ವಾಕ್ಯ ಆರ್ ಅಲ್ಲಿ ಕ್ಯಾಪಿಟಲ್ ಆರ್ ಅಲ್ಲಿ ಶುರುವಾಗಿದೆ. ಹಾಗಾಗಿ ನನ್ನ ಆನ್ಸರ್ ಆಪ್ಷನ್ 3. ಸಿಂಪಲ್ ಅಲ್ವಾ? ಇದೆಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಂಡು ಇವೆಲ್ಲ ಮಾಡಬೇಡಿ ಸರ್. ಪಂಕ್ಚುಯೇಷನ್ ಬೇಸಿಕ್ ಅನ್ನ ತಿಳ್ಕೊಳ್ಳಿ. ಡಬಲ್ ಕೊಟೇಶನ್ ಮಾರ್ಕ್ ಬರ್ಬೇಕಾ? ಎರಡು ಆಪ್ಷನ್ ಎಲಿಮಿನೇಟ್. ಇರೋದಿದ್ದಂಗೆ ಹೇಳ್ಬೇಕು ಅಂದ್ರೆ ಡಬಲ್ ಕೊಟೇಶನ್ ಮಾರ್ಕ್ ಬರಬೇಕು. ಇದರಲ್ಲಿ ಡಬಲ್ ಕೊಟೇಶನ್ ಮಾರ್ಕ್ ಇಲ್ಲ, ಎರಡು ಆಪ್ಷನ್ ಎಲಿಮಿನೇಟೆಡ್. ಇವನ್ನ ಓದ್ಲೂಬೇಡಿ. ಆಮೇಲೆ ಕೊಟೇಶನ್ ಮಾರ್ಕ್ ಆದ್ಮೇಲೆ ನನ್ನ ವಾಕ್ಯ ಯಾವಾಗ್ಲೂ ಏನಾಗಿರ್ಬೇಕು? ಕ್ಯಾಪಿಟಲ್ ಲೆಟರ್ ಅಲ್ಲಿ ಶುರು ಆಗ್ಬೇಕು. ಸೊ ಕ್ಯಾಪಿಟಲ್ ಲೆಟರ್ ಅಲ್ಲಿ ಶುರುವಾಗುವಂತದ್ದು ಒಂದೇ ಆಪ್ಷನ್ ಇರೋದು, ಆಪ್ಷನ್ 3 ಸರಿಯಾದ ಉತ್ತರ. ಸಿಂಪಲ್, ರಾಕೆಟ್ ಸೈನ್ಸ್ ಇದು, ಈಸಿಯಾಗಿ ಆನ್ಸರ್ ಮಾಡ್ಬೋದಲ್ವಾ? ಮುಂದಿನ ಪ್ರಶ್ನೆ ಹೋಗೋಣ. ಸೊ ಇದನ್ನ ನೋಡಿ, ಫಿಗರ್ ಆಫ್ ಸ್ಪೀಚ್, ಅಲಂಕಾರಗಳು ಅಂತ ಹೇಳ್ತೀವಿ ನಾವು ಇದನ್ನ. ಫಿಗರ್ ಆಫ್ ಸ್ಪೀಚ್ ಅನ್ನ ನಾವೇನಂತ ಕರಿತೀವಿ? ಅಲಂಕಾರಗಳು. ಏನನ್ನ ಅಲಂಕರಿಸುತ್ತೆ ಸರ್? ನಿಮ್ಮನ್ನ ಅಲಂಕರಿಸುತ್ತೆ ಸರ್ ಅಂತ ಅನ್ಬೇಡಿ, ನನ್ನನ್ನ ಅಲಂಕರಿಸಲ್ಲ. ಫಿಗರ್ ಆಫ್ ಸ್ಪೀಚ್ ಒಂದು ಭಾಷೆಯನ್ನ ಅಲಂಕರಿಸುತ್ತೆ. ಸೊ ಕಂಪ್ಯಾರಿಸನ್ ಮಾಡುವಂಥದ್ದು, ಅಥವಾ ಒಂದನ್ನ ಇನ್ನೊಂದಕ್ಕೆ ಹೋಲಿಕೆ ಮಾಡಿ ಮಾತಾಡುವಂಥದ್ದು. ಗಂಭೀರವಾಗಿ ಹರಿದಳು ಕಾವೇರಿ. ಸೊ ಕಾವೇರಿ ಯಾವ ರೀತಿ ಹರಿತಾ ಇತ್ತು? ಗಂಭೀರವಾಗಿ ಹರಿತಾ ಇತ್ತು. ಸೊ ಇಲ್ಲಿ ನಾನು ಭಾಷೆಯನ್ನ ಅಲಂಕಾರವನ್ನ ಮಾಡ್ತಾ ಇದ್ದೀನಿ, ಭಾಷೆಯ ಅಲಂಕಾರ. ನಾನು ಹೇಳ್ಬೋದು ಕಾವೇರಿ ತುಂಬಾ ಚೆನ್ನಾಗಿ ಹರಿತಾ ಇದ್ದಾಳೆ ಅಂತ, ಕಾವೇರಿ ನದಿ ತುಂಬಿ ಹರಿತಾ ಇದೆ ಅಂತ ಹೇಳ್ಬೋದು. ಆದರೆ ನಾನೇನಂತ ಹೇಳ್ತೀನಿ? ಧಾರಾಕಾರವಾಗಿ ಹರಿತಾ ಇದ್ಲು ಅಂತ ಹೇಳ್ತೀನಿ. ಅರ್ಥ ಆಗ್ತಿದೆಯಲ್ವಾ? ಸೊ ಫಿಗರ್ ಆಫ್ ಸ್ಪೀಚ್, ಅಲಂಕಾರಗಳು, ಒಂದು ಭಾಷೆಯನ್ನ ಅಲಂಕರಿಸುತ್ತೆ. ಸೊ ಇಲ್ಲಿ ಯಾವ ಅಲಂಕಾರವನ್ನ ಈ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ? ಡೆತ್ ಬಿ ನಾಟ್ ಪ್ರೌಡ್. ಸೊ ಡೆತ್ ಅಂದ್ರೆ ಏನು? ಸಾವು. ಪ್ರೌಡ್ ಅಂದ್ರೆ ಏನು? ಹೆಮ್ಮೆ ಪಡ್ಬೇಡ. ಸಾವಿಗೆ ಹೇಳ್ತಾ ಇದ್ದಾರೆ ಸಾವೇ ಹೆಮ್ಮೆ ಪಡ್ಬೇಡ ಅಂತ. ಸೊ ಇದು ಯಾವ ಒಂದು ಫಿಗರ್ ಆಫ್ ಸ್ಪೀಚ್ ಆಗುತ್ತೆ? ಯಾವ ಅಲಂಕಾರ ಆಗುತ್ತೆ? ಸಾವನ್ನ ಯಾರಿಗೆ ಹೋಲಿಸ್ತಾ ಇದ್ದಾರೆ ಇದ್ರಲ್ಲಿ? ಸೊ ಸಾವನ್ನ, ಒಂದು ಜೀವ ಇಲ್ಲದೆ ಇರುವಂತಹ ವಸ್ತುವನ್ನ ಜೀವ ಇರುವಂತಹ ವಸ್ತುಗಳ ಭಾವನೆಗಳಿಗೆ ಹೋಲಿಸಿದ್ರೆ ಅದನ್ನ ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಪರ್ಸಾನಿಫಿಕೇಶನ್. ಇವಾಗ ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಕಾವೇರಿ ಧಾರಾಕಾರವಾಗಿ ಹರಿದಳು. ಸೊ ಹರಿದಳು ಅನ್ನುವಂಥದ್ದು ನಾವು ಒಂದು ಹುಡುಗಿಯ ರೂಪವನ್ನ ಅಥವಾ ಒಂದು ತಾಯಿಯ ರೂಪವನ್ನ ಕೊಡ್ತಾ ಇದೀವಿ ಅದಕ್ಕೆ, ಕಾವೇರಿಗೆ. ಸೊ ಇಲ್ಲೇನಾಯ್ತು? ಪರ್ಸಾನಿಫಿಕೇಶನ್ ಆಯ್ತು. ಸೊ ಪರ್ಸಾನಿಫಿಕೇಶನ್ ಅಂದ್ರೆ ಏನು? ಪರ್ಸಾನಿಫಿಕೇಶನ್ ಅಂದ್ರೆ ಒಂದು ಜೀವವಿಲ್ಲದಿರುವಂತಹ ವಸ್ತುವನ್ನ ಜೀವ ಇರುವಂತಹ ವಸ್ತುವಿನ ಭಾವನೆಗೆ ಹೋಲಿಸೋದು. ಸಾವು ಜೀವ ಇಲ್ಲದೆ ಇರುವಂತದ್ದು, ಸಾವು ಅನ್ನುವಂಥದ್ದು ಜೀವ ಇಲ್ಲದೆ ಇರುವಂತದ್ದು. ಅದನ್ನ ಒಬ್ಬ ಮನುಷ್ಯನ ಹೆಮ್ಮೆಗೆ ನಾವು ಹೋಲಿಸ್ತಾ ಇದೀವಿ. ಹೆಮ್ಮೆ ಪಡಬೇಡ ನೀನು ಅಂತ. ಸೊ ಹೆಮ್ಮೆ ಪಡುವಂಥದ್ದು ಮನುಷ್ಯನ ಗುಣ. ಸೊ ಸಾವನ್ನ ಮನುಷ್ಯನಿಗೆ ಹೋಲಿಸ್ತಾ ಇದೀವಿ. ಹಾಗಾಗಿ ಇದೇನಾಗುತ್ತೆ? ಆಪ್ಷನ್ 2 ಪರ್ಸಾನಿಫಿಕೇಶನ್ ಆಗುವಂಥದ್ದು. ಡನ್. ಇನ್ನೊಂದು ಪ್ರಶ್ನೆಯನ್ನ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ. ಇನ್ನ ಮಿಕ್ಕಿರುವಂತಹ ಪ್ರಶ್ನೆಗಳನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬಿಡಿಸ್ತೀನಿ ಅಂತ ಹೇಳ್ತಾ, ಲಾಸ್ಟ್ ಕ್ವೆಶನ್, in which of the following words the letters un is not a prefix? ಸೊ ಪ್ರಿಫಿಕ್ಸ್ ಆಗಿ ಯಾವ ಪದವನ್ನ ನಾವು ಬಳಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ ಲಾಕ್ಗೆ ಅನ್ಲಾಕ್, ಅನ್ನುವಂಥದ್ದು ಪ್ರಿಫಿಕ್ಸ್. ಲಾಕ್, ಅನ್ಲಾಕ್. ಲಾಕ್ ಅಂದ್ರೆ ಲಾಕ್ ಮಾಡೋದು, ಅನ್ಲಾಕ್ ಅಂದ್ರೆ ಅನ್ಲಾಕ್ ಮಾಡೋದು. ಏನ್ ಸರ್ ಹಿಂಗೆ ಹೇಳ್ಬಿಟ್ರಿ? ಲಾಕ್ ಅಂದ್ರೆ ಬೀಗ ಹಾಕೋದು, ಅನ್ಲಾಕ್ ಅಂದ್ರೆ ಬೀಗವನ್ನ ತೆಗೆಯೋದು. ಅರ್ಥ ಆಯ್ತಾ? ಎಥಿಕಲ್ ಅಂದ್ರೆ ನ್ಯಾಯಯುತವಾಗಿರುವಂಥದ್ದು, ಅನ್ಎಥಿಕಲ್ ಅಂದ್ರೆ ಎಥಿಕಲ್, ಅನ್ಎಥಿಕಲ್. ಸೊ ಇಲ್ಲಿ ಅನ್ನುವಂಥದ್ದು ಏನಾಗುತ್ತೆ? ಅನ್ನುವಂಥದ್ದು ಪ್ರಿಫಿಕ್ಸ್ ಆಗುತ್ತೆ, ನೆಗೆಟಿವ್ ಪ್ರಿಫಿಕ್ಸ್ ಆಗುತ್ತೆ, ಅಂದ್ರೆ ಆಪೋಸಿಟ್ ಪದಗಳಾಗೋಗ್ತವೆ ಅನ್ನುವಂಥದ್ದನ್ನ ಆಡ್ ಮಾಡಿದ್ರೆ. ಎಥಿಕಲ್, ಅನ್ಎಥಿಕಲ್ ಅಂದ್ರೆ ನ್ಯಾಯಯುತವಾಗಿರುವಂಥದ್ದು ಎಥಿಕಲ್,
ಮೋಸ ಮೋಸ ಮೋಸತನದಿಂದ ಇರುವಂತದ್ದು ಅನ್ಎಥಿಕಲ್. ಅದೇ ಡೂ ಅಂಡು. ಡೂ ಅಂದ್ರೆ ಮಾಡು, ಅಂಡು ಅಂದ್ರೆ ಮಾಡಿರೋದ್ನ ಹಿಂಪಡಿ ಅಂತ ಅಂಡು ಅನ್ನುವಂಥದ್ದು. ಸೊ ಅನ್ನುವಂಥದ್ದು ಇಲ್ಲೂ ಕೂಡ ಏನಾಯ್ತು, ಪ್ರಿಫಿಕ್ಸ್ ಆಯ್ತು. ಬಟ್ ಅಂಡರ್ ಅಲ್ಲಿ ನೋಡಿ, ಅಂಡರ್ ಅಲ್ಲಿ ಅನ್ನುವಂಥದ್ದು ಪ್ರಿಫಿಕ್ಸ್ ಅಲ್ಲ. ಡರ್ ಅಂಡರ್ ಅಂತೀವ? ಇಲ್ಲ, ಅಂಡರ್ ಮತ್ತೆ ಅಬೌವ್ ಅಂತೀವಿ. ಅಂಡರ್ನ ಆಪೋಸಿಟ್ ವರ್ಡ್ ಅಬೌವ್. ಸೊ ಇಲ್ಲಿ ಅನ್ನುವಂಥದ್ದು ಪ್ರಿಫಿಕ್ಸ್ ಅಲ್ಲ, ಇದೇ ರೂಟ್ ವರ್ಡ್. ಅಂಡರ್ ಅನ್ನುವಂಥದ್ದು ಫುಲ್ ಒಂದು ರೂಟ್, ಒಂದು ಏನು, ಒಂದು ಅದೇ ಒಂದು ಮುಖ್ಯವಾದ ಪದ. ಸೊ ಅನ್ನುವಂಥದ್ದು ಎಕ್ಸ್ಟ್ರಾ ಆಗಿ ಬಂದಿಲ್ಲ. ಒಂದ್ ವೇಳೆ ಅದು ಡರ್ ಅಂಡರ್ ಅಂತ ಬಂದಿದ್ರೆ ಅದು ಪ್ರಿಫಿಕ್ಸ್ ಆಗಿರ್ತಿತ್ತು. ಇಲ್ಲಿ ಪ್ರಿಫಿಕ್ಸ್ ಆಗಿ ಬಂದಿಲ್ಲ, ಇದು ಜೋಡಣೆಯಾಗಿ ಬಂದಿಲ್ಲ, ಅದೇ ಮುಖ್ಯ ಪದ. ಸೊ ಮುಖ್ಯ ಪದಕ್ಕೆ ಜೋಡಣೆಯಾಗಿ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಪದಗಳನ್ನ ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್, ಈ ಒಂದು ಕೋರ್ಸ್ ಏನಿದೆ, ಈ ಒಂದು ಕೋರ್ಸ್ ನ ವ್ಯಾಲಿಡಿಟಿ ಬರೀ ಇವತ್ತೊಂದು ದಿನ ಇರುತ್ತೆ. ಈ ಒಂದು ಆಫರ್ ಇವತ್ತಿಗೆ ಎಂಡ್ ಆಗ್ತಾ ಇರುತ್ತೆ. ಸೊ ಯಾರೆಲ್ಲ ಈ ಒಂದು ಕೋರ್ಸ್ ಅನ್ನ ಪರ್ಚೇಸ್ ಮಾಡಬೇಕು, ಈ ನಂಬರ್ಸ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನ ಕಂಟಿನ್ಯೂ ಮಾಡೋಣ. ಹಾಗೆ ಮೆನಿ ಆಫ್ ಯು ವೇರ್ ಆಸ್ಕಿಂಗ್ ಸರ್ 1 hour ಮಾಡಿ ಸರ್, 1 hour ಮಾಡಿ ಅಂತ. ಖಂಡಿತ 1 hour ನಾನು ಮಾಡಕ್ ಟ್ರೈ ಮಾಡ್ತೀನಿ, ಬಟ್ ನನ್ನ ಶೆಡ್ಯೂಲ್ ತುಂಬಾ ಹೆಕ್ಟಿಕ್ ಆಗಿದೆ. ಸೊ ಈ ಕೋರ್ಸ್ ನಲ್ಲಿ ಪಾಠವನ್ನ ಮಾಡಬೇಕು, ಬೇರೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಎಲ್ಲವನ್ನ ಮ್ಯಾನೇಜ್ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಇನಿಷಿಯೇಟಿವ್ ಮಾಡ್ತಾ ಇದ್ದೀನಿ. ಆದಷ್ಟು ಟ್ರೈ ಮಾಡ್ತೀನಿ ನಾನು. ಓಕೆ, ಆದಷ್ಟು ಟ್ರೈ ಮಾಡ್ತೀನಿ ಈ ಒಂದು ಸೆಷನ್ಸ್ ಗಳನ್ನ ಸ್ಟ್ರೆಚ್ ಮಾಡಕ್ಕೆ. ಬಟ್ ಆಸ್ ಅ ಹ್ಯೂಮನ್ ನನಗೂ ಸ್ವಲ್ಪ ಲಿಮಿಟೇಷನ್ಸ್ ಇರ್ತವೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್.